ಸೊ ನಮಸ್ಕಾರ ಎಲ್ರು, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಮತ್ತೇನೇನೆಲ್ಲ ಮೀಮ್ಸ್ ಇದೆ ನೋಡೋಣ. ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. कैसा लगा सरप्राइज? थैंक यू केक ले जाए, केक काटेंगे ना। भाई लोग को केक तो बिगाड़ेगा नहीं, मुंह पे नहीं लगाएगा। 400 रुपए काटे केक के, सभी मिलकर खाएंगे। ये लो प्लेट। भाई कैंडल बुझाकर केक काटो। क्या करूं मैं इसका? ಏನು ಮಾಡಕ್ಕಾಗಲ್ಲ ಗುರು, ಫಸ್ಟ್ ಯೋಚನೆ ಮಾಡ್ಬೇಕಾಗಿತ್ತು. ಕ್ಯಾಂಡಲ್ ಊದಕ್ಕಿಂತ ಮುಂಚೆನೆ ಬಾಯಲ್ ಗುಟ್ಕ ಇದೆ ಅಂತ ಯೋಚನೆ ಮಾಡ್ಲಿಲ್ಲ, ಅದ್ರ ಪರಿಣಾಮ. ಕಂಟ್ರೋಲ್. ಸಿಂಧು ಇನ್ನ ಎಷ್ಟೊತ್ತು ಸಿಂಧು, ಹೋಗೋ ಅಷ್ಟ್ರಲ್ಲಿ ಫಂಕ್ಷನ್ ಮುಗ್ದೋಗ್ಬಿಡುತ್ತೇನೋ. ಇರ್ಬಬ್ಲಿ ಮ್ಯಾಗಿ ರೆಡಿ ಆಗೋಕ್ಕೂ ಬಿರಿಯಾನಿ ರೆಡಿ ಆಗೋಕ್ಕೂ ಒಂದೇನಾ? ಯಾರಮ್ಮ ಇವಳು ಹಾರಿ ಬಂದಳು. ಕರೆಕ್ಟ್ ಗುರು, ಟೈಮ್ ಹಿಡಿಯತ್ತೆ, ಏನು ಮಾಡಕ್ಕಾಗಲ್ಲ, ವೇಟ್ ಮಾಡ ಅಷ್ಟೇ. ಅಷ್ಟೇ. ಯಾರು ನನ್ನ ರಾಜ, ನನ್ನ ರಾಜ. ಬರ್ತಾ ಇದ್ದೀನಿ ರೆಸ್ಟೋರೆಂಟ್. ಮೋಸ್ಟ್ಲಿ ದೊಡ್ಡ ಅಭಿಮಾನಿ ಇರ್ಬೇಕು ಗುರು, ಅದಕ್ಕೆ ದೊಡ್ಡ ದಂಡು ಪಾಳ್ಯನೇ ಕರ್ಕೊಂಡು ಹೋಗ್ತಾ ಇದಾರೆ ಮೀಟ್ ಆಗಕ್ಕೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಸಂಜು, ಮನೇಲಿ ಒಪ್ಕೊಂಡ್ರೇನೆ? ಒಪ್ಕೊಂಡಿಲ್ಲ ಕಣೋ. ಅಯ್ಯಯ್ಯೋ, ನಮ್ಮ ಮನೇಲಿ ಒಪ್ಕೊಳ್ಳಿಲ್ಲ. ಏನ್ ಮಾಡೋಣ? ಮೈಸೂರ್ಗೆ ಹೋಗೋಣವಾ? ನನ್ ಫ್ರೆಂಡ್ ಇದ್ದಾನೆ, ಅವ್ನು ಎಲ್ಲಾ ತರ ಹೆಲ್ಪ್ ಮಾಡ್ತಾನೆ ನಿಮ್ಗೆ. ಮೈಸೂರಂತೂ ಬೇಡಪ್ಪ. ಯಾಕೋ? ಮೈಸೂರಲ್ಲಿ ನಮ್ಮ ಅಪ್ಪಂಗೆ ಎಷ್ಟ್ ಕಾಂಟ್ಯಾಕ್ಟ್ಸ್ ಇದೆ ಗೊತ್ತಾ? ಲಾಸ್ಟ್ ಟೈಮ್ ನಾನ್ ಓಡೋದಾಗ ಹಿಂಗ್ ಹಿಡ್ದಾಕಿದ್ರು. ಕರಿಮಣಿ ಮಾಲೀಕನಿ ನಲ್ಲ. ಅವರ ಮುಂದಿನ ಜೀವನ ಹೆಂಗಿರುತ್ತೆ ಅಂತ ಇಲ್ಲೇ ಗೊತ್ತಾಗ್ಬಿಡ್ತು. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಲ್ವಡ. ಅಣ್ಣ 2 + 2 4 ಆಯ್ತು, ಮತ್ 2 × 2 4 ಆಯ್ತು. ಹಂಗೆ 3 + 3 6 ಆಯ್ತು ಅಣ್ಣ. 3 × 3 9 ಆಯ್ತು ಅಣ್ಣ. ಅದಕ್ಕೆ ಗುರು, ನನಗೆ ಚಿಕ್ಕವನಿದ್ದಾಗಿಂದ ಮ್ಯಾಥ್ಸ್ ಅಂದ್ರೆ ಇಷ್ಟನೇ ಆಗಲ್ಲ, ನಂಬಕ್ಕೆ ಆಗಲ್ಲ. ಮ್ಯಾಥ್ಸ್ ಯಾವಾಗ ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬಿಡುತ್ತೆ. ಯಾರೇನೋ ಮಾಡ್ತಾರ ಮಚ್ಚ. ನಿಲ್ಸೋ, ಪೊಲೀಸು 3 ಜನ ಇದ್ದಾರೋ. ಲೇ, ಪೊಲೀಸು 3 ಜನ ಇದ್ದೇನಂತೆ, ನಂಗೆ 100 ದಾರಿ ಗೊತ್ತು ಕಣೋ. ಯಾರು ಏನು ಮಾಡಕ್ಕಾಗಲ್ಲ. ಏನ್ ಬ್ರೋ, ಪೊಲೀಸ್ ಅವ್ರು ಇದಾರ ಅಂತ ಕಿಲಾಡಿ ತರ ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡ್ ಬರ್ತಾ ಇದೀರಾ? ಇಲ್ಲಿ 3 ಜನ ಪೊಲೀಸ್ ಇದಾರಂತ ನಂಗೆ 100 ದಾರಿ ಗೊತ್ತು ಅಂತ ಗಾಡಿ ಒಳಗಡೆ ಹೊಡೆದೆ. ಅಲ್ಲಿ 1000 ಪೊಲೀಸ್ ಇದ್ರು, ಗಾಡಿ ಕಿತ್ತಿಕೊಂಡ್ರು. ಅದಕ್ಕೆ ಮುಚ್ಕೊಂಡ್ ನಡ್ಕೊಂಡ್ ಬರ್ತಾ ಇದೀವಿ. ಶಬಾಷ್ ಕಣೋ, ನಿಂಗೆ ತುಂಬಾ ದಾರಿ ಗೊತ್ತು, ನಡಿ ಹೋಗೋಣ. ಪೊಲೀಸ್ನವರು ತುಂಬಾ ಚುರುಕಾಗಿದ್ದಾರೆ ಗುರು, ತಪ್ಪಿಸ್ಕೊಳಕ್ ಆಗಲ್ಲ ಹಂಗೆಲ್ಲ. ಅದೊಂಥರ ಪ್ರೇಮ ಕವಿತೆ. ನಾ ನಿನಗೆ ನೀ ಎನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ನೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ. ಸೆಕೆಂಡ್ ಶಿಫ್ಟ್ ಇರುತ್ತೆ ಗುರು. ಲವ್ ಮ್ಯಾರೇಜ್ ಆದ್ಮೇಲೆ ಆಫೀಸ್ ಅಲ್ಲಿ ಫಸ್ಟ್ ಶಿಫ್ಟ್, ಮನೆಯಲ್ಲಿ ಸೆಕೆಂಡ್ ಶಿಫ್ಟ್. ಸಪ್ರೇಟ್ ಕೆಲಸ, ತುಂಬಾ ಕಷ್ಟಪಡ್ತೀವಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅಭಿ ಬ್ರೋ, ಹೇಳಿ ಬ್ರೋ, ನೀವು ನಿಮ್ ಮೊಬೈಲ್ ಇಂದ ದುಡ್ಡು ಸಂಪಾದನೆ ಮಾಡ್ಬೇಕಾ? ಹೌದಾ, ಹೆಂಗ ಹೇಳಿ ಬ್ರೋ? ಮಾರ್ಬಿಡು.
ಈ ಬೆಟ್ಟಿಂಗ್ ಆಪ್ಸ್ ಗಳಿಗೆಲ್ಲ ದುಡ್ಡು ಹಾಕಿ ದುಡ್ಡು ಕಳ್ಕೊಳ್ಳೋದ್ಕಿಂತ ಸುಮ್ಮನೆ ಮೊಬೈಲ್ ಮಾರಿ ಸುಮ್ಮನೆ ಇರೋದು ಬೆಸ್ಟ್. भैया हेयर कट करना है. ಆ ಜಾಯಿಯೇ. मैडम हो गए आपके हेयर कट. अरे भैया आपने इतना छोटा क्यों कट कर दिया? अरे मैडम मैं आपके फेस के हिसाब से कट किया हूँ. देखो कितनी क्यूट लग रही हो आप. हाँ क्या? हाँ हाँ अच्छा तो लग रहा है. कितना हुआ? 12,000. ಗುರು 12,000 ಅಂದ್ರೆ 12,000 ಗುರು. ಸಾಲ ಸೋಲ ಆದ್ರೂ ಪರವಾಗಿಲ್ಲ, ಒಂದ್ ಸೆಲನ್ ತೆಗಿಬೇಕು, ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು. ಎಕ್ಸ್ಕ್ಯೂಸ್ ಮಿ ಸರ್, ಹೇಳಿ ಮೇಡಮ್. ನಾವು ಸರ್ವೆ ಡಿಪಾರ್ಟ್ಮೆಂಟ್ ಇಂದ ಬಂದಿದೀವಿ. ಬನ್ನಿ ಸರ್ ನೀವು ಏನ್ ಮಾಡ್ಕೊಂಡಿದ್ದೀರಾ? ಮೇಡಮ್, 2,000 ಸ್ಟಾರ್ಟ್ ಮಾಡಿದ್ದೆ, ಇವತ್ತು ಅದು 17 ಲಕ್ಷ ಆಗಿದೆ ಮೇಡಮ್. ವಾವ್, ಯೂತ್ ಜನರೇಷನ್ ಗೆ ನಿಮ್ದು ಇನ್ಸ್ಪಿರೇಷನ್ ತಗೊಂಡಂಗಿದೆ ಸರ್. ಏನ್ ಮಾಡ್ತೀರಾ ಸರ್ ಹಂಗ ನೀವು? ಸಾಲ. ಜೀವನದಲ್ಲಿ ಅದಕ್ಕೆ ಯಾವ್ದೇ ಕಾರಣಕ್ಕೂ ಸಾಲ ಮಾಡ್ಕೋಬಾರ್ದು ಗುರು. ಜೀವನ ತುಂಬಾ ಕಷ್ಟ ಆಗ್ಬಿಡುತ್ತೆ. ಹಾ, ಇವ್ರೇ ನನ್ನ ಗುರೈಸ್ತವ್ರಲ್ಲ. ಯಾರ ಕಡೆ ನೀನು? ಗಂಡನ್ ಕಡೆ ಅವನು. ಹೌದಾ? ಮದ್ವೆ ಗಂಡ ಹೆಸರು ಹೇಳಿ ನೋಡೋಣ. ನವೀನ. ಹೌದಾ? ಮದ್ವೆ ಆಗಿದೆ ಯಾವಾಗ ಹೇಳು? ಮೊನ್ನೆ ಆಗಿದ್ದು ಮೇಡಮ್, ಯಾಕಿಂಗ್ ಕೇಳ್ತಾ ಇದೀರಾ? ಬೇಜಾರ್ ಮಾಡ್ಕೊಡ ಕಣಪ್ಪ, ಮಟನ್ ಊಟ ಅಂದ್ರೆ ಬೇರೆಲ್ಲ ಬಂದ್ಬಿಡ್ತಾರೆ, ಅದಕ್ಕೋಸ್ಕರ ಹೇಳಿದ್ದು, ಬೇಜಾರ್ ಮಾಡ್ಕೋಡ. ಓ ಹೌದಾ, ಸರಿ ಸರಿ ಆಯ್ತು, ಓಕೆ. ಬನ್ನಿ ಹೋಗೋಣ. ಗೊತ್ತಾಯ್ತಲ್ವಾ ಹುಡುಗನ ಹೆಸರು ನವೀನ, ಮದ್ವೆ ಆಗಿದ್ದು ಮೊನ್ನೆ. ಯಾರೇನೇ ಕೇಳಿದ್ರು ಹಂಗೆ ಹೇಳ್ಬೇಕು. ಬನ್ರಿ ಮಟನ್ ಊಟ ಚೆನ್ನಾಗಿ ಜಡಾಯಿಸೋಣ. ಈಗಿನ ಕಾಲದಲ್ಲಿ ಆಂಟಿದಿರು ಸಿಕ್ಕಾಪಟ್ಟೆ ಅಪ್ಡೇಟ್ ಆಗ್ಬಿಟ್ಟವ್ರೆ. ಇಷ್ಟೊಂದು ಆಗೋರೆ ಅಂತ ಗೊತ್ತಿರ್ಲಿಲ್ಲ, ಇವಾಗ್ಲೇ ಗೊತ್ತಾಗ್ತಾರೆ. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಏನ್ ಬೇಕು ಸರ್? ಅಂಡರ್ವೇರ್ ತೋರ್ಸಿಕ? ಸ್ವಲ್ಪ ಗ್ರ್ಯಾಂಡ್ ಆಗಿರೋ ತೋರಿಸಿ, ಫಂಕ್ಷನ್ ಕರ್ಕೊಂಡು ಹೋಗ್ಬೇಕು. ಇರ್ಲಿ ಅಕ್ಕ, ಪ್ಯಾಕ್ ಮಾಡಿ. ಒಂದ್ಸತಿ ಟ್ರಯಲ್ ನೋಡ್ಕೊಂಬ ಹೋಗು. ಯಾರಮ್ಮ ಇವಳು ಹಾರಿ ಬಂದಳು. ಯಾವ ಇವೆಲ್ಲ ಈ ತರ ಎಲ್ಲ ಶಾಪಿಂಗ್ ನಡೆಯೋದು ನಮ್ ದೇಶದಲ್ಲಿ ಅಷ್ಟೇ, ಎಕ್ಸ್ಕ್ಲೂಸಿವ್ ಇದು. ಬರೀ ಇಂತದೆಯಾ? ನಿಂಗೂ ಒಟ್ಟಸ್ತಿರ್ಬೇಕು. ಊಟ ಮಾಡ. ನಂದ್ ಆಗಲೇನ ಆಗೇತ್ರಿ. ಊಟ ಮಾಡಿದೆ? ಹ್ಞೂ ರೀ, ನಮ್ಮ ಅಪ್ಪಾರು ಊರಿಂದ ಬರುವಾಗ ಹೇಳ್ ಕಳ್ಸರಿ, ತಂಗಿ ಹೊತ್ತಿಗೆ ಊಟ ಮಾಡ್ಬಾ, ಇಲ್ಲಾಂದ್ರ ಬಾಳ ಸೊರಗ್ತೀನಿ ಅಂತ. ಬರೀ 4 ರೊಟ್ಟಿ 1 ತಾಟ ಅನ್ನ ಉಂಡೇನ್ರಿ. ಏ, ಯಾರ ಹೆಣ್ಮಕ್ಳು ಗಂಡ ಊಟ ಮಾಡಿದ್ಮ್ಯಾಗ ಉಂತಾರ, ತಿಳ್ಕೊ. ಹೌದ್ರಿ, ನೀವ್ ಊಟ ಮಾಡಿದ್ಮೇಲೆ ಮತ್ತೊಂದ್ಸರಿ ಊಟ ಮಾಡ್ತೀನಿ. ಪಾಪ ಅವ್ರು ಹೇಳಿದ್ಮೇಲೆ ಕೇಳಿಸ್ಕೊಂಡ್ರೆ ಯಾಕೋ ಡಯಟ್ ಅಲ್ಲಿ ಇದಾರೆ ಅನ್ಸುತ್ತೆ, ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಅನ್ಸುತ್ತೆ. ಯಪ್ಪ, ಇನ್ನೀ ಮನ್ಯಾಗ ಇರುದ್ ಬೇಡ, ಹೋಗು ನಡ್ರಿ. ನನಗ್ ಗೊತ್ತಿತ್ತ ನನ್ನ ಮಗ ಒಂದಿಲ್ಲ ಒಂದ್ ಸಾಧನೆ ಮಾಡ್ತಾನ, ಇದಕ್ಕಿನ ದೊಡ್ಡ ಮನಿ ಕಟ್ತಾನ ಅನ್ನೋದಿತ್ತು ನನಗ. ಆಯ್ತು ನಮ್ಗ ನಡಿ ಹೋಗೋಣ. ತಪ್ಪು ತಿಳ್ಕೊಂಡಿ ನೀನು. ಏನು ಇಸ್ಪೇಟ್ನಾಗ ಈ ಮನಿ ಸೋತೇನೆ. ಪುಣ್ಯ ಮಾಡಿರ್ಬೇಕು ಗುರು, ಇಂಥ ಮಕ್ಳನ್ನ ಪಡಿಯಕ್ಕೆ ಎಲ್ರಿಗೂ ಸಿಗಲ್ಲ. ನೋಡಿ, ಪ್ರತೀಕ್ ತನ್ ಗರ್ಲ್ ಫ್ರೆಂಡ್ ಜೋಡಿ ಬಾಲಿಗೆ ಹೋಗ್ ಬಂದ. ಬಾಬಾ ಭಾರಿ ಬಿಡ. ನೀ ಯಾವಾಗ ಕರ್ಕೊಂಡ್ ಹೋಗ್ತಿ?
ನಾವು ನೆಕ್ಸ್ಟ್ 2 days ಬಿಟ್ಟು ಹೋಗೋಣ. ನಿನಗ್ ಗೊತ್ತಲ್ಲ ನಂದು ಅಸೈನ್ಮೆಂಟ್ ಸಬ್ಮಿಷನ್ ಇರ್ತೈತಂತ ಅವಾಗ. ಹಂಗಂದ್ರ ನೆಕ್ಸ್ಟ್ ವೀಕ್ ಹೋಗೋಣ. ಆಗಂಗಿಲ್ಲ, ನಂದು ಎಕ್ಸಾಮ್ ಐತ ಅವಾಗ. 1-2 weeks ಬಿಟ್ಟು ಹೋಗೋಣ. 2 weeks ಆದ್ಮೇಲೆ ನಮ್ಮ ಅಕ್ಕನ ಮದ್ವಿ ಐತಲ್ಲ, ಗೊತ್ತಿಲ್ಲ ನಿಂಗ? ಹಂಗಂದ್ರ 1 month ಬಿಟ್ಟು ಹೋಗೋಣ ತಗೋ. 1 month ಆದ್ಮೇಲೆ ನಂದೆಲ್ಲ ಎಕ್ಸಾಮ್ ಮುಗ್ದಿರ್ತೈತಿ. ನಾ ಟ್ರಿಪ್ ಪ್ಲಾನ್ ಮಾಡದೆ ನನ್ನ ಫ್ಯಾಮಿಲಿ ಜೊತೆ. ಓ ಹೌದಾ? ಮತ್ ಹಂಗಂದ್ರ ನೋಡೋಣ ತಗೋಲೆಪ್ಪ. ನೀ ಯಾವಾಗಾರ ಫ್ರೀ ಆಗ್ತಿಲ್ಲ ನೋಡು, ಮುಂದೆ ಯಾವಾಗ ಯೋಚನೆ ಮಾಡೋದು. ಗೊತ್ತಿತ್ ನನಗ. ಬರೀ ನೀ ಹಿಂಗ ಮಾಡ್ತಿ. ನಿನಗ ಕರ್ಕೊಂಡ್ ಹೋಗೋದಿರಂಗಿಲ್ಲ, ಬರೀ ರೀಸನ್ಸ್ ಅಷ್ಟ ಕೊಟ್ಟಿರ್ತಿ ನೀನ್. ನನ್ ಜೊತೆ ಮಾತಾಡಕ್ ಹೋಗ್ಬೇಡ ನೀ. ಪಾಪ ಗುರು, ಈ ತರ ಮಾಡ್ಬಾರ್ದಾಗಿತ್ತು ಅನ್ಸತ್ತು. ಏನ್ ಹಬ್ಬ ಅಂದ್ರೆ ಒಂದ್ ಟ್ರಿಪ್ ತಾನೇ ಕೇಳಿದ್ದು, ಕರ್ಕೊಂಡ್ ಹೋಗಿದ್ದಾಗಿತ್ತು. ಯಾಕೆ ಇಷ್ಟು ಮನ್ಸಿಗೆ ಬೇಜಾರ್ ಮಾಡ್ಬೇಕು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಗೆ ಸಿಗ್ತೀನಿ ಆದಷ್ಟು ಬೇಗ ಮುಂದಿನ ವಿಡಿಯೋ. ಆದ್ರೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ನಿನಗೆ. ಮತ್ತೇನೋ ಬೇಕು ನಿನಗೆ.